ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ಯಾವತ್ತೂ ಕೂಡ ಒಂದು ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್. ಸೊ ಇವತ್ತು ನಿಮಗೋಸ್ಕರ ಒಂದು ಹೊಸ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದು ರಿಟ್ಸ್ ಅಂತ, ಹೌದಾ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರುವಂಥ ಸೊ ನಮಗೆ ಪಾರ್ಟ್ 3 ಬರುತ್ತೆ, ಹೌದಾ? ಸೊ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ಮೆನ್ಷನ್ ಮಾಡಿರುವಂಥ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಅಲ್ಲಿ ನಮಗೆ ಸೊ ಆರ್ಟಿಕಲ್ 32 ಡಿ ಆಕ್ಚುಲಿ 5 ರೈಟ್ಸ್ಗಳನ್ನ ಕೊಟ್ಟಿದ್ದಾರೆ ಅಥವಾ ಆಜ್ಞೆಗಳನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದನ್ನ ನಾವು ರಿಟ್ಸ್ ಅಥವಾ ಆಜ್ಞೆಗಳನ್ನು ಕರೀತಾರೆ. ಸೊ ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ನಮಗೆ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳನ್ನ ಕಾಣ್ತೀವಿ ನಾವು, ಹೌದಾ? ಸೊ ಹಾಗಾಗಿ ನಾವು ಫಂಡಮೆಂಟಲ್ ರೈಟ್ಸ್ ಅನ್ನ ಅಮೆರಿಕ ಸಂವಿಧಾನದಿಂದ ಬಾರೋ ಮಾಡ್ಕೊಂಡಿದ್ದೀವಿ. ಜೊತೆಗೆ ಇವುಗಳನ್ನ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 12 to 35 ಅಲ್ಲಿ ಆಕ್ಚುಲಿ ಇವುಗಳನ್ನ ಮೆನ್ಷನ್ ಮಾಡಿದ್ದಾರೆ, ಹೌದಾ? ಸೊ ಹಾಗಾಗಿ ನಮಗೆ ಆರ್ಟಿಕಲ್ 32 ಇದೆಯಲ್ಲ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತ ಹೇಳ್ಬೋದು ಅಥವಾ ರೈಟ್ ಅಂತ ಹೇಳ್ಬೋದು. ಅದುವೇ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಅಂತ ಕರಿತೀವಿ ಅಥವಾ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ. ಸೊ ಒಂದು ಇದನ್ನ ನಾವು ಆರ್ಟಿಕಲ್ 32ನೇ ವಿಧಿಯಲ್ಲಿ ನಾವು ಕಾಣುವಂಥದ್ದು. ಸೊ ಹಾಗಾಗಿ ಈ ಆರ್ಟಿಕಲ್ ಇದೆಯಲ್ಲ, ಇದನ್ನ ಸ್ವತಃ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ. ಸೊ ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡಿ ಇದೆಯಲ್ಲ, ಇದು ಸಂವಿಧಾನದ ಆತ್ಮ ಮತ್ತೆ ಹೃದಯವಿದ್ದಂತೆ ಅಂತ ಹೇಳ್ತಾರೆ. ಇಟ್ಸ್ ಅ ಆರ್ಟ್ ಅಂಡ್ ಸೋಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಆರ್ಟಿಕಲ್ 32 ಅಂತ. ಯಾಕಂದ್ರೆ ನೋಡಿ, ನಾವು ಫಂಡಮೆಂಟಲ್ ರೈಟ್ಸ್ಗಳಿದೆ ನಮಗೆ. ಸೊ ಹಾಗಾಗಿ ಆರ್ಟಿಕಲ್ 32 ಇಲ್ಲ ಅಂದ್ರೆ ಏನಾಗುತ್ತೆ, ದೇರ್ ಇಸ್ ನೋ ಪ್ರೊಟೆಕ್ಷನ್ ಆಫ್ ದ ಎನಿ ರೈಟ್ಸ್ ಅಂತ. ಆ ಕಾರಣಕ್ಕಾಗಿ ಆರ್ಟಿಕಲ್ 32 ಇದೆಯಲ್ಲ, ಇದೇನು ಮಾಡುತ್ತೆ, ಉಳಿದಂತ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಪ್ರೊಟೆಕ್ಷನ್ ಮಾಡುತ್ತೆ ಅಥವಾ ರಕ್ಷಣೆ ಮಾಡುತ್ತೆ. ಆ ಕಾರಣಕ್ಕಾಗಿ ಇದನ್ನ ಸಂವಿಧಾನದ ಆತ್ಮ ಮತ್ತೆ ಹೃದಯ ಇದ್ದಂತೆ ಅಂತ ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರುವಂತದ್ದು. ಓಕೆನಾ? ಸೊ ಹಾಗಾದ್ರೆ ನೋಡ್ತಾ ಹೋಗೋಣ ಏನಿದು ರಿಟ್ಸ್ ಅಂತ. ನೋಡಿ, ಈ ಆರ್ಟಿಕಲ್ 32 ಏನಾಗುತ್ತೆ ಅಂದ್ರೆ, ಯಾವುದೇ ಒಬ್ಬ ಭಾರತ ನಾಗರಿಕನ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಏನ್ ಮಾಡ್ತೀವಿ ನಾವು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಥವಾ ಹೈಕೋರ್ಟ್ಗೆ ಹೋಗ್ಬೋದು. ಅವುಗಳು ಏನ್ ಮಾಡುತ್ತೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ರಿಟ್ಸ್ ಗಳನ್ನ ಇಶ್ಯೂ ಮಾಡುತ್ತೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ, ರೈಟ್? ಸೊ ಹೌದಾ? ಸೊ ಹಾಗಾಗಿ ನೋಡುತ್ತೆ, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಏನ್ ಮಾಡ್ತೇವೆ ಅಂದ್ರೆ ಆಕ್ಚುಲಿ ಇಲ್ಲಿ ರಿಟ್ಸ್ ಗಳನ್ನ ಅಥವಾ ಆಜ್ಞೆಗಳನ್ನ ಸೊ ಇದು ಮಾಡ್ತೇವೆ, ಹೌದಾ? ಇಶ್ಯೂ ಮಾಡ್ತೇವೆ. ಸೊ ಹಾಗಾಗಿ ಈ ರಿಟ್ಸ್ ಗಳಿದೆಯಲ್ಲ, ಇದನ್ನೇನ್ ಮಾಡಿದ್ವಿ ನಾವು, ಬ್ರಿಟಿಷ್ ಸಂವಿಧಾನದಿಂದ ಬಾರೋ ಮಾಡ್ಕೊಂಡಿದ್ವಿ ನಾವು. ಸೊ ರಿಟ್ಸ್ ಗಳನ್ನ ಎರಲು ಪಡ್ಕೊಂಡದ್ದು ಬ್ರಿಟಿಷ್ ಸಂವಿಧಾನದಿಂದ. ಸೊ ಹಾಗಾಗಿ ಗೊತ್ತಿರಲಿ, ಆರ್ಟಿಕಲ್ 32 ಪ್ರಕಾರ ಮಾಡುತ್ತೆ ಸುಪ್ರೀಂ ಕೋರ್ಟ್ ರಿಟ್ಸ್ ಗಳನ್ನ ಇಶ್ಯೂ ಮಾಡುತ್ತೆ. ಅದೇ ರೀತಿ ಆರ್ಟಿಕಲ್ 226 ಪ್ರಕಾರ ಏನ್ ಮಾಡುತ್ತೆ, ಹೈಕೋರ್ಟ್ಸ್ ಗಳು ಇಲ್ಲಿ ರಿಟ್ಸ್ ಗಳನ್ನ ಇಶ್ಯೂ ಮಾಡುವಂತಾಗಿದೆ. ಸೊ ಹಾಗಾಗಿ ಗೊತ್ತಿರ್ಬೇಕು ನಿಮ್ಗೆ, ಆರ್ಟಿಕಲ್ 32 ಅಂದ್ರೆ ಸುಪ್ರೀಂ ಕೋರ್ಟ್ ಅಂತ, ಆರ್ಟಿಕಲ್ 226 ಅಂದ್ರೆ ಹೈಕೋರ್ಟ್ ಅಂತ ಗೊತ್ತಿರ್ಬೇಕಾಗುತ್ತೆ. ಓಕೆನಾ? ಎಸ್. ನೋಡಿ, ಟೋಟಲ್ ಆಗಿ ಏನಂದ್ರೆ ಆಕ್ಚುಲಿ ನಮಗೆ 5 ರಿಟ್ಸ್ ಗಳನ್ನ ಕಾಣುವಂತಾಗಿದೆ. ಒಂದು ಬಂದಿ ಪ್ರತ್ಯಕ್ಷೀಕರಣ ಅಂತ ಕರಿತೀವಿ ಅಥವಾ ಇಂಗ್ಲಿಷ್ ನಲ್ಲಿ ಎಬಿಎಸ್ ಕಾರ್ಪಸ್ ಅಂತ ಕರೀತಾರೆ. ಎರಡನೇದು ಪರಮಾದೇಶ, ಇಂಗ್ಲಿಷ್ ನಲ್ಲಿ ಮ್ಯಾಂಡಮಸ್ ಅಂತ ಕರೀತಾರೆ. ಮೂರನೇದು ಉತ್ಪ್ರೇಕ್ಷಣಾ ಲೇಖ ಅಂತ ಕರಿತೀವಿ, ಕನ್ನಡದಲ್ಲಿ ಶರ್ಷೋರಾರಿ ಅಂತ ಕರೀತಾರೆ. ಸೊ ನಾಲ್ಕನೇದು ಪ್ರತಿಬಂಧಕ ಆಜ್ಞೆ ಅಂತ ಕರೀತಾರೆ, ಪ್ರೊಹಿಬಿಷನ್ ಅಂತಿದೆ. ಅದೇ ರೀತಿ ಕೋಆರೆಂಟ್ ಅಂತಿದೆ, ಇದನ್ನ ಇಂಗ್ಲಿಷ್ ನಲ್ಲಿ ಕೂಡ ಕೋಆರೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ 5 ರೀತಿಯ ರಿಟ್ಸ್ ಗಳನ್ನ ಇಶ್ಯೂ ಮಾಡ್ತೀವಿ. ಎಬಿಎಸ್ ಕಾರ್ಪಸ್, ಮ್ಯಾಂಡಮಸ್, ಶರ್ಷೋರಾರಿ, ಪ್ರೊಹಿಬಿಷನ್ ಹಾಗೆ ಕೋಆರೆಂಟ್ ಅಂತ ಬರುತ್ತೆ, ರೈಟ್? ನೋಡಿ, ನಾನು ಆಗಲೇ ಹೇಳ್ತಿದ್ದೆ ಆಕ್ಚುಲಿ ಇದನ್ನ ಯಾವುದೇ ಒಬ್ಬ ಭಾರತ ನಾಗರಿಕನ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಏನ್ ಮಾಡ್ಬೋದು ನಾವು, ಸುಪ್ರೀಂ ಕೋರ್ಟ್ಗೆ ಏನ್ ಮಾಡ್ಬೋದು, ಸೊ ಅಪ್ರೋಚ್ ಮಾಡ್ಬೋದು, ಇಲ್ಲಾಂದ್ರೆ ಹೈಕೋರ್ಟ್ ಕೂಡ ಅಪ್ರೋಚ್ ಮಾಡ್ಬೋದು. ಅವಾಗ ಏನ್ ಮಾಡ್ತೇವೆ, ಆಕ್ಚುಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳು ರಿಟ್ಸ್ ಗಳನ್ನ ಇಶ್ಯೂ ಮಾಡ್ತವೆ. ಹಾಗಾಗಿ ಆರ್ಟಿಕಲ್ 32 ಪ್ರಕಾರ ಏನ್ ಮಾಡುತ್ತೆ, ಆಕ್ಚುಲಿ ಸುಪ್ರೀಂ ಕೋರ್ಟ್ಗಳು ಈ ರಿಟ್ಸ್ ಗಳನ್ನ ವ್ಯಕ್ತಿಗಳ ಮೇಲ್ಗಡೆ ಅಥವಾ ಒಂದು ಸಂಸ್ಥೆಗಳ ಮೇಲ್ಗಡೆ ಇಶ್ಯೂ ಮಾಡ್ತವೆ. ಅದೇ ರೀತಿ ಆರ್ಟಿಕಲ್ 226 ಏನ್ ಮಾಡ್ತಾವೆ ಅಂದ್ರೆ, ಸೊ ಹೈಕೋರ್ಟ್ಗಳು ಕೂಡ ಆಕ್ಚುಲಿ ಈ ರಿಟ್ಸ್ ಗಳನ್ನ ಇಶ್ಯೂ ಮಾಡ್ತವೆ. ಸೊ ಓಕೆನಾ? ಇನ್ನೊಂದೇನಂದ್ರೆ ನೋಡಿ, ಈ ರಿಟ್ಸ್ ಗಳು ಇಶ್ಯೂ ಮಾಡೋಂಥ ಪವರ್ ಇದೆಯಲ್ಲ, ಇಲ್ಲಿ ಹೈಕೋರ್ಟ್ಗಳಿಗೆ ಜಾಸ್ತಿ ಪವರ್ ಇದೆ ಕಂಪೇರ್ ಟು ದ ಸುಪ್ರೀಂ ಕೋರ್ಟ್ ಅಂತ. ಅರ್ಥ ಆಗ್ತಾ ಇದೆಯಾ? ಈ ರಿಟ್ಸ್ ಗಳನ್ನ ಇಶ್ಯೂ ಮಾಡ್ತಾವಲ್ಲ, ಇಶ್ಯೂ ಮಾಡ್ಬೇಕಾದ್ರೆ ಹೈಕೋರ್ಟ್ಗಳಿಗೆ ಜಾಸ್ತಿ ಪವರ್ ಇದೆ ಕಂಪೇರ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ಗೆ. ಯಾಕಂದ್ರೆ ನೋಡಿ, ಈ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಇದೇನ್ ಮಾಡುತ್ತೆ, ಆರ್ಟಿಕಲ್ 32 ಪ್ರಕಾರ ಕೇವಲ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಮಾತ್ರ ಮಾಡುತ್ತೆ ಈ ರಿಟ್ಸ್ ಗಳನ್ನ ಇಶ್ಯೂ ಮಾಡುತ್ತೆ. ಬೇರೆ ಹಕ್ಕುಗಳು ಉಲ್ಲಂಘನೆಯಾದಾಗ ಸುಪ್ರೀಂ ಕೋರ್ಟ್ಗೆ ಅಲ್ಲಿ ಯಾವುದೇ ರೀತಿಯ ಅಧಿಕಾರ ಇರಂಗಿಲ್ಲ ಯಾವುದೇ ಒಂದು ರಿಟ್ಸ್ ಗಳನ್ನ ಇಶ್ಯೂ ಮಾಡ್ಕೊಳ್ಳೋಕೆ. ಆದ್ರೆ ಹೈಕೋರ್ಟ್ ಇದೆಯಲ್ಲ, ಅದೇನ್ ಮಾಡುತ್ತೆ, ಆರ್ಟಿಕಲ್ 226 ಪ್ರಕಾರ ಬರೀ ಮೂಲಭೂತ ಹಕ್ಕುಗಳಲ್ಲ, ಅದರ್ ರೈಟ್ಸ್, ಫಾರ್ ಎಕ್ಸಾಂಪಲ್ ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ಹೌದಾ, ಕಾನ್ಸ್ಟಿಟ್ಯೂಷನ್ ರೈಟ್ ಆಗಿರ್ಬೋದು, ಲೀಗಲ್ ರೈಟ್ ಆಗಿರ್ಬೋದು, ಅವುಗಳ ಉಲ್ಲಂಘನೆ ಕೂಡ ಏನ್ ಮಾಡುತ್ತೆ, ಆಕ್ಚುಲಿ ಆರ್ಟಿಕಲ್ 226 ಪ್ರಕಾರ ಈ ರಿಟ್ಸ್ ಗಳನ್ನ ಇಶ್ಯೂ ಮಾಡುತ್ತೆ. ಹಾಗಾಗಿ ಈ ಆಜ್ಞೆಗಳನ್ನ ಹೊಡೆಯುವ ಸಂದರ್ಭದಲ್ಲಿ
ಸೊ ಹೈಕೋರ್ಟ್ಗೆ ಜಾಸ್ತಿ ಪವರ್ ಇದೆ ಕಂಪೇರ್ ಟು ದ ಸುಪ್ರೀಂ ಕೋರ್ಟ್ ಅಂತ ಗೊತ್ತಿರಬೇಕು ನಿಮಗೆ. ಓಕೆ ಯಾ. ಸೊ ಹಾಗಾದ್ರೆ ನೋಡ್ತಾ ಹೋಗೋಣ ಒಂದೊಂದು ರಿಟ್ಸ್ಗಳ ಬಗ್ಗೆ. ಎಸ್, ಫಸ್ಟ್ ನೋಡ್ತಾ ಹೋಗೋಣ. ಬಂದಿ ಪ್ರತ್ಯಕ್ಷೀಕರಣ ಅಂತ ಕರೀತಾರೆ, ಅಥವಾ ಇಂಗ್ಲಿಷ್ ನಲ್ಲಿ ಇದನ್ನ ABS ಕಾರ್ಪಸ್ ಅಂತ ಕರೀತಾರೆ. ಏನಪ್ಪ ಅಂತ ನೋಡಿ, ಸಿಂಪಲ್ ಆಗಿರ್ಬೇಕಾದ್ರೆ ಇಲ್ಲಿ ಹೆಸರಲ್ಲಿ ಹೇಳ್ತದೆ ನಮಗೆ ಬಂದಿ ಪ್ರತ್ಯಕ್ಷೀಕರಣ ಅಂತ ಕರೀತಾರೆ. ಹೌದಾ? ಟು ಹ್ಯಾವ್ ದ ಬಾಡಿ ಅಂತ ಮೀನಿಂಗ್ ಏನಾಗುತ್ತೆ, ಟು ಹ್ಯಾವ್ ದ ಬಾಡಿ ಅಂತ ಕರಿತೀವಿ. ಟು ಹ್ಯಾವ್ ದ ಬಾಡಿ ಅಂತ ಇದರ ಒಂದು ಮೀನಿಂಗ್ ಆಗುತ್ತೆ ಆಕ್ಚುಲಿ ABS ಕಾರ್ಪಸ್. ಏನಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಮ್ಗೇನಂದ್ರೆ ಮಿಸ್ ಆಗಿದ್ರೆ ಏನ್ ಮಾಡ್ಬೋದು ನಾವು, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳಿಗೆ ಇಶ್ಯೂ ಮಾಡ್ಬೋದು. ಅವಾಗ ಏನ್ ಮಾಡ್ತೇವೆ ಆಕ್ಚುಲಿ ಅವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ಒಂದು ರೈಟ್ಸ್ ಅನ್ನ ಇಶ್ಯೂ ಮಾಡುತ್ತೆ. ಏನಂತೆ, ಬಂಧಿಸಿದ ವ್ಯಕ್ತಿಯನ್ನ 24 ಗಂಟೆ ಒಳಗೆ ಅಂದ್ರೆ ಹತ್ತಿರದ ನ್ಯಾಯಾಲಯದಲ್ಲಿ ಆಗಿರ್ಬೋದು ಅಥವಾ ನ್ಯಾಯಾಧೀಶರ ಮುಂದೆ ಆಕ್ಚುಲಿ ಹಾಜರುಪಡಿಸುವಂತೆ ಏನ್ ಮಾಡುತ್ತೆ, ಸಂಬಂಧಪಟ್ಟಂತವ್ರಿಗೆ ಆಕ್ಚುಲಿ ಈ ರಿಟ್ಸ್ ಗಳನ್ನ ಇಶ್ಯೂ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ದ ಏನಂತ ಕರಿತೀವಿ, ಬಂದಿ ಪ್ರತ್ಯಕ್ಷೀಕರಣ ಅಂತ ಕರೀತಾರೆ. ಸೊ ಹಾಗಾಗಿ ಈ ಒಂದು ರಿಟ್ಸ್ ಇದೆಯಲ್ಲ, ಇದನ್ನ ಪಬ್ಲಿಕ್ ಪರ್ಸನ್ ಅವರಾಗಿರ್ಬೋದು, ಇಲ್ಲಾಂದ್ರೆ ಪ್ರೈವೇಟ್ ಪರ್ಸನ್ ಅವರಾಗಿರ್ಬೋದು. ಓಕೆ, ಅಂದ್ರೆ ಸಾರ್ವಜನಿಕ ವ್ಯಕ್ತಿ ಅವರಾಗಿರ್ಬೋದು, ಸಾರ್ವಜನಿಕ ಕಚೇರಿ ಅವರಾಗಿರ್ಬೋದು, ಅಥವಾ ಖಾಸಗಿ ವ್ಯಕ್ತಿ ಮೇಲ್ಗಡೆ ಇಶ್ಯೂ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ಈ ರಿಟ್ಸ್ ಗಳನ್ನ ಇಶ್ಯೂ ಮಾಡ್ತದೆ. ಅದನ್ನ ನಾವು ಬಂದಿ ಪ್ರತ್ಯಕ್ಷೀಕರಣ ಅಂತ ಕರೀತಾರೆ. ಯಾವುದೇ ವ್ಯಕ್ತಿ ಕಾಣೆಯಾಗಿದ್ರೆ ಎಂಬುದು ನಾವು ಈ ರಿಟ್ಸ್ ಗಳನ್ನ ಇಶ್ಯೂ ಮಾಡ್ಕೊಳ್ಳೋಕೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಅಪ್ರೋಚ್ ಮಾಡಬಹುದು. ಫಸ್ಟ್ ಒನ್ ದಟ್ ಈಸ್ ಕಾಲ್ಡ್ ದ ಬಂದಿ ಪ್ರತ್ಯಕ್ಷೀಕರಣ ಅಥವಾ ABS ಕಾರ್ಪಸ್ ಅಂತ ಕರೀತಾರೆ. ಓಕೆ, ಆದ್ರೆ ಇದು ಬರೀ ಸಿವಿಲ್ ಅಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಇದು ಕ್ರಿಮಿನಲ್ ಅಪರಾಧಕ್ಕೆ ಈ ರಿಟ್ ಅನ್ವಯವಾಗಲ್ಲ. ಅರ್ಥ ಆಯ್ತಾ? ಇದು ಬರೀ ಸಿವಿಲ್ ಕೇಸ್ ಅಥವಾ ನಾಗರಿಕ ಒಂದು ಇದಕ್ಕೆ ಮಾತ್ರನೇ ಅಪರಾಧಕ್ಕೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಕ್ರಿಮಿನಲ್ ಅಪರಾಧಕ್ಕೆ ಇದು ಅಪ್ಲಿಕೇಬಲ್ ಆಗಂಗಿಲ್ಲ. ದಟ್ ಈಸ್ ಕಾಲ್ಡ್ ದ ಬಂದಿ ಪ್ರತ್ಯಕ್ಷೀಕರಣ ಅಥವಾ ABS ಕಾರ್ಪಸ್ ಅಂತ ಕರೀತಾರೆ. ಎರಡನೇ ನೋಡ್ತಾ ಹೋಗೋಣ, ಮ್ಯಾಂಡಮಸ್ ಅಂತ ಇದೆ. ಹೌದಾ? ಪರಮಾದೇಶ ಅಂತ ಕರೀತಾರೆ. ಇದರ ಒಂದು ಮೀನಿಂಗ್ ಆಗಿದೆ ಉಯ್ ಕಮಾಂಡ್ ಅಂತ ಕರಿತೀವಿ. ಓಕೆ, ಸೊ ಹಾಗಾಗಿ ಪರಮಾದೇಶ ಅಥವಾ ಮ್ಯಾಂಡಮಸ್ ಅಂತಿದೆಯಲ್ಲ, ಇದರ ಮೀನಿಂಗ್ ಏನಿದೆ, ಉಯ್ ಕಮಾಂಡ್ ಅಂತ ಕರೀತಾರೆ. ನೋಡಿ, ಈಗ ಯಾವುದೇ ಒಂದು ವ್ಯಕ್ತಿ ಇರ್ತಾನೆ. ಫಾರ್ ಎಕ್ಸಾಂಪಲ್ ಯಾರೊಬ್ಬ ಸೊ ಇದು ತಗೋಣ, ಫಾರ್ ಎಕ್ಸಾಂಪಲ್ ಸೊ ಕಾಲೇಜ್ ಪ್ರಿನ್ಸಿಪಲ್ ತಗೋಣ. ಹೌದಾ? ಕಾಲೇಜ್ ಪ್ರಿನ್ಸಿಪಲ್ ಏನ್ ಮಾಡ್ಬೇಕಾದ್ರೆ ಕೆಲಸ ಏನಂದ್ರೆ ಆಕ್ಚುಲಿ ವಿದ್ಯಾರ್ಥಿಗಳಿಗೆ ಸೊ ಪಾಠವನ್ನು ಬೋಧಿಸುವಂತದ್ದಾಗಿರ್ಬೋದು, ಕಾಲೇಜ್ನ ಅಡ್ಮಿಷನ್ ನೋಡ್ಕೊಂತಾಗಿರ್ಬೋದು, ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಕ್ಸ್ ಕಾರ್ಡ್ ಕೊಡೋದು ಕೂಡ ಆಗಿರುತ್ತೆ ಒಂದು ಕೆಲಸ ಅನ್ಕೊಂಡು ಪ್ರಿನ್ಸಿಪಲ್, ಕಾಲೇಜ್ ಪ್ರಿನ್ಸಿಪಲ್. ಹೌದಾ? ಸೊ ಹಾಗಾಗಿ ನೋಡಿ, ಅಂದ್ರೆ ತನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲವಾದ ಸಾರ್ವಜನಿಕ ಅಧಿಕಾರಿ ಏನ್ ಮಾಡಬಹುದು, ತನ್ನ ಕಾರ್ಯವನ್ನ ನಿರ್ವಹಿಸುವಂತೆ ಏನ್ ಮಾಡುತ್ತೆ ಆಕ್ಚುಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳ ಮೇಲ್ಗಡೆ ಇಶ್ಯೂ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಏನ್ ಮಾಡಬಹುದು, ಯಾವುದೋ ಒಬ್ಬ ನಾವು ಪ್ರಿನ್ಸಿಪಲ್ ಹತ್ರ ಹೋಗ್ತೀವಿ, ಆತ ಏನ್ ಮಾಡ್ತಾನೆ, ನನ್ಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇಲ್ಲ. ಹೌದಾ? ಸೊ ಹಾಗಾಗಿ ಆತನ ಕರ್ತವ್ಯ ಏನಂದ್ರೆ ಆಕ್ಚುಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಪಾಸ್ ಆದ ತಕ್ಷಣ ಅವರಿಗೆ ಮಾರ್ಕ್ಸ್ ಕಾರ್ಡ್ ಕೊಡುವಂಥದ್ದು ಆ ಒಂದು ಕಾಲೇಜ್ ಪ್ರಿನ್ಸಿಪಲ್ನ ಒಂದೇನಾಗಿರುತ್ತೆ, ಮುಖ್ಯ ಕರ್ತವ್ಯ ಆಗಿರುತ್ತೆ. ಆದ್ರೆ ಆತ ಕೊಡ್ತಾ ಇಲ್ಲ. ಆಗ ಏನ್ ಮಾಡಬಹುದು ನಾವು, ಸೊ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳಿಗೆ ಇಶ್ಯೂ ಮಾಡಬಹುದು. ಅದೇ ರೀತಿ ಹಾಸ್ಟೆಲ್ ಮಾಡಿದ್ದಾನೆ, ಆತ ಏನ್ ಮಾಡ್ಬೇಕಂದ್ರೆ ನನಗೆ ಆಕ್ಚುಲಿ ಆತ ಡೈಲಿ ನನಗೆ ಒಳ್ಳೆ ಊಟ ಕೊಡ್ಬೇಕಾಗತ್ತೆ, ಜೊತೆಗೆ ನನಗೆ ಒಂದು ರೂಮ್ ಕೊಡ್ಬೇಕಾಗತ್ತೆ. ಆತನ ಕೆಲಸ ಆಗಿರುತ್ತೆ. ಹೌದಾ? ಹಾಗಾಗಿ ಆತ ಕೊಟ್ಟಿಲ್ಲ ಅಂದ್ರೆ ಏನ್ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಬಹುದು. ಆದ್ರೆ ಅದು ಆತನಿಗೆ ಸಂಬಂಧಪಟ್ಟಿರ್ಬೇಕಂತ. ಫಾರ್ ಎಕ್ಸಾಂಪಲ್ ಈಗ ನಾವೇನಂದ್ರೆ ಹಾಸ್ಟೆಲ್ ವಾರ್ಡನ್ಗೆ ಹೋಗಿ ಸರ್ ನನಗೆ ಮಾರ್ಕ್ಸ್ ಕಾರ್ಡ್ ಕೊಡಿ ಅಂತ ಕೇಳಕ್ಕಾಗಲ್ಲ, ಯಾಕಂದ್ರೆ ಆತನ ಕೆಲಸ ಅಲ್ಲ ಅದು. ಅದೇ ರೀತಿ ಕಾಲೇಜ್ ಪ್ರಿನ್ಸಿಪಲ್ಗೆ ಹೋಗಿ ಸರ್ ಊಟ ಕೊಡಿ ಅಂತ ಕೇಳಕ್ಕಾಗಲ್ಲ, ಯಾಕಂದ್ರೆ ಆತನ ಕೆಲಸ ಅದಲ್ಲಾಗಿರುತ್ತೆ. ಹಾಗಾಗಿ ಅವ್ರಿಗೆ ಏನ್ ಸಂಬಂಧಪಟ್ಟಿರುತ್ತೆ ಆ ಕೆಲಸದ ಮಾತ್ರನೇ ಮಾಡಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೋದು, ಇಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಅಪ್ರೋಚ್ ಮಾಡಬಹುದು. ಆದ್ರೆ ಈ ಪರಮಾದೇಶ ಇದೆಯಲ್ಲ, ಇದು ಕೇವಲ ಸಾರ್ವಜನಿಕ ಅಧಿಕಾರಿಗೆ ಮಾತ್ರನೇ, ಅಂದ್ರೆ ಪಬ್ಲಿಕ್ ಪರ್ಸನ್ಗಳಿಗೆ ಮಾತ್ರ ಏನ್ಬಹುದು ಇಲ್ಲಿ ರಿಟ್ಸ್ ಗಳನ್ನ ಇಶ್ಯೂ ಮಾಡಬಹುದು. ಹಾಗಾಗಿ ಇಲ್ಲಿ ಯಾವುದೇ ಪ್ರೈವೇಟ್ ಖಾಸಗಿ ವ್ಯಕ್ತಿಗಳಿಗೆ ಆಕ್ಚುಲಿ ಈ ಒಂದು ರಿಟ್ಸ್ ಗಳನ್ನ ಇಶ್ಯೂ ಮಾಡ್ಕೊಳ್ಳಕ್ಕೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಯಾವುದೇ ಅಧಿಕಾರ ಹೊಂದಿರಂಗಿಲ್ಲ. ಸೊ ಹಾಗಾಗಿ ಗೊತ್ತಿರಲಿ, ದ ಮ್ಯಾಂಡಮಸ್ ಇಸ್ ಓನ್ಲಿ ಅಪ್ಲಿಕೇಬಲ್ ಟು ದ ಪಬ್ಲಿಕ್ ಅಥಾರಿಟಿ ಅಥವಾ ಪಬ್ಲಿಕ್ ಪರ್ಸನ್ಸ್ ಆಗಿರ್ತಾರೆ. ದಟ್ಸ್ ಇಟ್ ಅಂತ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಪರಮಾದೇಶ ಆಯ್ತಲ್ಲ, ಇದು ನೋಡ್ತಾ ಇದ್ವಿ. ಆಕ್ಚುಲಿ ನಾಗಲೇ ಹೇಳ್ತಿದ್ದೆ ಆಕ್ಚುಲಿ ಇದು ಯಾವುದೇ ರೀತಿಯ ಖಾಸಗಿ ಸಂಸ್ಥೆ ಮೇಲ್ಗಡೆ ಆಕ್ಚುಲಿ ಈ ಒಂದು ಆಜ್ಞೆಯನ್ನು ನೋಡಿಸ್ಕೊಳ್ಳಕ್ಕೆ ಅಧಿಕಾರ ಇರಂಗಿಲ್ಲ, ಈವನ್ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗೆ ಅಂತ ಕರಿತೀವಿ. ದಟ್ಸ್ ಇಟ್. ಮೂರನೇ ನೋಡ್ತಾ ಹೋಗೋಣ. ಸೊ ಪ್ರತಿಬಂಧಕ ಆಜ್ಞೆ ಅಂತ ಇದೆ ನೋಡಿ. ಹೌದಾ? ಪ್ರತಿಬಂಧಕ ಆಜ್ಞೆ ಅಂದ್ರೆ ಸೊ ಇದರ ಇಂಗ್ಲಿಷ್ ಅಲ್ಲಿ ಕರಿತೀವಿ ನಾವು ಪ್ರೊಹಿಬಿಷನ್ ಅಂತ ಕರೀತಾರೆ. ಹೌದಾ? ಟು ಫೋರ್ಬಿಡ್ ಅಂತ ಕರೀತಾರೆ. ಇದರ ಮೀನಿಂಗ್ ಏನಾಗಿದೆ, ಟು ಫೋರ್ಬಿಡ್ ಅಂತ ಅಥವಾ ಪ್ರೊಹಿಬಿಟ್ ಅಂತ ಕರೀತಾರೆ. ಹೌದಾ? ಇದೇನಂದ್ರೆ ಆಕ್ಚುಲಿ ಗೊತ್ತಿರಲಿ, ಈ ಪ್ರತಿಬಂಧಕ ಆಜ್ಞೆ ಅಂತ ಬರುತ್ತೆ. ಇನ್ನೊಂದು ಸೆರ್ಶೋರಾರಿ ಅಥವಾ ಇದನ್ನ ಸೆರ್ಶೋರ್ ಅಂತ ಕರೀತಾರೆ. ಇದನ್ನ ಒಂದು ಮೀನಿಂಗ್ ಆಗಿದೆ ಟು ಬಿ ಸರ್ಟಿಫೈಡ್ ಅಂತ ಕರಿತೀವಿ. ಟು ಬಿ ಸರ್ಟಿಫೈಡ್ ಅಂತ ಕರಿತೀವಿ, ಸೆರ್ಶೋರ್ ಅಂತ. ಸೊ ಈ ಪ್ರತಿಬಂಧಕ ಆಜ್ಞೆ ಮತ್ತೆ ಸೆರ್ಶೋರ್ ಇದೆಯಲ್ಲ, ಇವುಗಳನ್ನ ಕೇವಲ ಎಲ್ಲಿಂದ್ರೆ ಜುಡಿಷಿಯಲ್ ಆಫೀಸ್ ಅಥಾರಿಟಿಗಳ ಮೇಲ್ಗಡೆ, ಆಮೇಲೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮೇಲ್ಗಡೆ ಮಾತ್ರನೇ ಏನ್ ಮಾಡಬಹುದು, ಈ ಒಂದು ಎರಡು ರಿಟ್ಸ್ ಗಳನ್ನ ಇಶ್ಯೂ ಮಾಡಬಹುದು. ಹಾಗಾಗಿ ಅದರ್ ದೆನ್ ಜುಡಿಷಿಯಲ್ ಒಂದು ಇದ್ರ ಮೇಲ್ಗಡೆ ಈ ರಿಟ್ಸ್ ಗಳನ್ನ ಇಶ್ಯೂ ಮಾಡ್ಕೊಳ್ಳಕ್ಕೆ ಈವನ್ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗೆ ಅಧಿಕಾರ ಇರಂಗಿಲ್ಲ.
ಅರ್ಥ ಆಯ್ತಾ? ಪ್ರತಿಬಂಧಕಾಜ್ಞೆ ಮತ್ತೆ ಷರಷರ ಇದೆಯಲ್ಲ, ಇದನ್ನ ಕೇವಲ ಜುಡಿಷಿಯಲ್ ಆಫೀಸ್ಗಳು ಅಂದ್ರೆ ಅದು NGT ಆಗಿರ್ಬೋದು, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಗಿರ್ಬೋದು, ಟ್ರಿಬ್ಯುನಲ್ಸ್ ಆಗಿರ್ಬೋದು, ಅಥವಾ ಹೈಕೋರ್ಟ್ ಆಗಿರ್ಬೋದು, ಲೋವರ್ ಕೋರ್ಟ್ಸ್ ಆಗಿರ್ಬೋದು, ಅಲ್ಲಿ ಮಾತ್ರ ಆಕ್ಚುಲಿ ಈ ಎರಡು ಆಜ್ಞೆಗಳನ್ನ ಅಲ್ಲಿ ಇಶ್ಯೂ ಮಾಡಬಹುದು. ಹಾಗಾಗಿ ಅದರ ಹೊರತುಪಡಿಸಿ ಬೇರೆ ಯಾವುದೇ ಕ್ಷೇತ್ರಗಳಿಗೆ ಆಕ್ಚುಲಿ ಇವೆರಡು ಅಪ್ಲಿಕೇಬಲ್ ಆಗಲ್ಲ. ಫಸ್ಟ್ ನೋಡ್ತಾ ಹೋಗೋಣ ಪ್ರತಿಬಂಧಕಾಜ್ಞೆ ಅಂತ ಇದೆ ನೋಡಿ. ಏನಪ್ಪಾ ಅಂದ್ರೆ ಆಕ್ಚುಲಿ ಅಧೀನ ನ್ಯಾಯಾಲಯಗಳಿಗೆ ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ವರ್ತಿಸಿದಂತೆ ಏನಾಗುತ್ತೆ, ಉಚ್ಚ ನ್ಯಾಯಾಲಯ ಮಾಡುತ್ತೆ ಆಕ್ಚುಲಿ ಅಧೀನ ನ್ಯಾಯಾಲಯಗಳಿಗೆ ಒಂದು ಪ್ರತಿಬಂಧಕಾಜ್ಞೆಯನ್ನ ಅಥವಾ ಫಾರ್ಬಿಡ್ ಅನ್ನ ಹೊರಡಿಸುತ್ತೆ. ಹೌದಾ? ಅದೇ ರೀತಿ ಸೆರ್ಷೂರ್ ಇದೆಯಲ್ಲ, ಇದೇನಂತೆ ಸರ್ವೋಚ್ಚ ನ್ಯಾಯಾಲಯವು ಒಂದು ಮೊಕದ್ದಮೆಯನ್ನ ಸಾಕ್ಷಿ ಸಮೇತ ತನಗೆ ವರ್ಗಾಯಿಸುವಂತೆ ಕೆಳಗಿನ ನ್ಯಾಯಾಲಯಗಳಿಗೆ ಏನ್ ಮಾಡುತ್ತೆ ನೀಡುವ ಆದೇಶಕ್ಕೆ ಏನಂತ ಕರಿತೀವಿ ನಾವು ಸೆರ್ಷೂರ್ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ಒಳಗೆ ಗೊತ್ತಾಗುತ್ತೆ ನಿಮಗೆ. ಹೌದಾ? ಏನ್ ಎಕ್ಸಾಂಪಲ್ ನೋಡ್ರೆ ಗೊತ್ತಾಗುತ್ತೆ, ಜಸ್ಟ್ ಅ ಮಿನಿಟ್. ಎಸ್, ಹೌದಾ? ಒಂದು ನಮಗೆ ಪ್ರೊಹಿಬಿಷನ್ ಅಂತಿದೆ, ಇನ್ನೊಂದು ಸೆರ್ಷೂರ್ ಅಂತಿದೆ. ಸೋದಾ ಏನಿದೆ ನೋಡಿ, ಒಂದು ಪ್ರೊಹಿಬಿಷನ್ ಅಂತಿದೆ, ಇನ್ನೊಂದು ಸೆರ್ಷೂರ್ ಅಂತಿದೆ. ಫಾರ್ ಎಕ್ಸಾಂಪಲ್ ತಗೊಂಡ ಈ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ. ಹೌದಾ? ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ. ಇಲ್ಲಿ ಏನಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ಏನ್ ಮಾಡಿದ್ರೆ ನಾವು ಸುಮ್ಮನೆ ರಫ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಡಿಸ್ಟ್ರಿಕ್ಟ್ ಕೋರ್ಟ್ ಏನು ಕಂಡೀಷನ್ ಲಿಮಿಟೇಷನ್ ಇದೆ ಅಂದ್ರೆ, ನೀವೇನ್ ಮಾಡ್ಬೋದು ಡಿಸ್ಟ್ರಿಕ್ಟ್ ಕೋರ್ಟ್ ನೋಡೋದು ಮ್ಯಾಕ್ಸಿಮಮ್ ಆಗಿ ಒಬ್ಬ ಅಪರಾಧಿಗೆ 5 ವರ್ಷ ಜೈಲು ಶಿಕ್ಷೆ ಕೊಡ್ಬೋದು, ಜೊತೆಗೆ 1 ಲಕ್ಷ ರೂಪಾಯಿ ಅಂದ್ರೆ ಫೈನ್ ಹಾಕ್ಬೋದು. ಇದು ಅವರ ಒಂದು ಲಿಮಿಟೇಷನ್ ಇದೆ. ಅರ್ಥ ಆಯ್ತಾ? ಡಿಸ್ಟ್ರಿಕ್ಟ್ ಕೋರ್ಟ್ ಏನಂದ್ರೆ ನಾನು ರಫ್ ಆಗಿ ಹೇಳ್ತಾ ಇದೀನಿ, ಎಕ್ಸಾಕ್ಟ್ ಅಲ್ಲ. ಏನ್ ನೋಡಬಹುದು, ಒಂದು ಜಿಲ್ಲಾ ನ್ಯಾಯಾಲಯ ನೋಡಬಹುದು ಮ್ಯಾಕ್ಸಿಮಮ್ ಅಪರಾಧಿಗೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಕೊಡಬಹುದು, ಜೊತೆಗೆ 1 ಲಕ್ಷ ರೂಪಾಯಿಗಳ ಒಂದು ಏನಂದ್ರೆ ಫೈನ್ ಅನ್ನ ಅಥವಾ ಒಂದು ಫೈನ್ ಅನ್ನ ಹಾಕಬಹುದು. ಇದು ಒಂದು ಏನಂದ್ರೆ ಮ್ಯಾಕ್ಸಿಮಮ್ ಆಗಿರುವಂತಹ ಪವರ್ ಆಫ್ ದಿ ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ. ಹಾಗಾದ್ರೆ ಯಾವುದೋ ವ್ಯಕ್ತಿ ಬರ್ತಾನೆ, ಆತನಿಗೆ ಏನಂದ್ರೆ ಆಕ್ಚುಲಿ 5.5 ಲಕ್ಷ ಫೈನ್ ಹಾಕಿರ್ತಾರೆ ಅನ್ಕೊಳ್ಳೋಣ, ಜೊತೆಗೆ 1.5 ಲಕ್ಷ ರೂಪಾಯಿ ಅಂದ್ರೆ ಸೊ ಫೈನ್ 5.5 ವರ್ಷ ಏನಂದ್ರೆ ಜೈಲು ಶಿಕ್ಷೆ ಇದೆ, 1.5 ಲಕ್ಷ ಅದನ್ಗೆ ಫೈನ್ ಹಾಕಿದ್ದಾರೆ. ಹಾಗಾಗಿ ಅಂದ್ರೆ ಇದೇನ್ ಮಾಡಿದೆ, ತನ್ನ ಲಿಮಿಟ್ ಅನ್ನ ಕ್ರಾಸ್ ಮಾಡಿದೆ. ಅವಾಗ ಏನ್ ಮಾಡ್ತವೆ ಹೈಯರ್ ಕೋರ್ಟ್ಗಳು ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಇಲ್ಲಂದ್ರೆ ಹೈಕೋರ್ಟ್ ಏನ್ ಮಾಡ್ತೇವೆ ಆಕ್ಚುಲಿ ಈ ಡಿಸ್ಟ್ರಿಕ್ಟ್ ಕೋರ್ಟ್ಗಳಿಗೆ ಒಂದು ಪ್ರೊಹಿಬಿಷನ್ ಹೊಡಿಸ್ತೇವೆ. ನೋಡಪ್ಪ, ನಿನ್ ಕೆಲಸ ಏನಂದ್ರೆ ಬರೀ 5 ಲಕ್ಷ ಮಾತ್ರನೇ 5 ವರ್ಷ ಮಾತ್ರ ಏನ್ಬೋದು ಜೈಲು ಶಿಕ್ಷೆ ಹೊಡಿಸಬಹುದು, 1 ಲಕ್ಷ ಮಾತ್ರ ಫೈನ್ ಹಾಕ್ಬೋದು. ಹಾಗಾಗಿ ಏನಂದ್ರೆ ನೀನು ಲಿಮಿಟ್ ಅನ್ನ ದಾಟಿದ್ಯಾ, ಹಾಗಾಗಿ ಏನ್ ಮಾಡ್ತಿದ್ದು ಪ್ರೊಹಿಬಿಟ್ ಮಾಡುತ್ತೆ, ನಿನ್ ಕೆಲಸ ಇದಲ್ಲ. ಸೊ ಹಾಗಾಗಿ ಅದನ್ನ ಸ್ಟಾಪ್ ಅಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ದ ಪ್ರೊಹಿಬಿಷನ್ ಅಂತ ಕರಿತೀವಿ. ಇನ್ನು ಸೆರ್ಷೂರ್ ಅಂದ್ರೆ ನೋಡಿ ಆಕ್ಚುಲಿ ಇಲ್ಲಿ ಕೂಡ ಏನ್ ಮಾಡುತ್ತೆ, ಆಕ್ಚುಲಿ ಹೈಯರ್ ಕೋರ್ಟ್ಗಳು ಲೋವರ್ ಕೋರ್ಟಿಗೆ ಬಂದೇನಂದ್ರೆ ಸೊ ನಿಂದು ಲಿಮಿಟ್ ಮೀರಿದೆ, ಹಾಗಾಗಿ ಸ್ಟಾಪ್ ಅಂತ ಏನ್ ಮಾಡುತ್ತೆ, ಸ್ಟಾಪ್ ಮಾಡ್ಕೊಂಡು ಅದನ್ನ ಏನ್ ಮಾಡ್ತವೆ. ಸೊ ಅವಾಗ್ಲೂ ಏನಂದ್ರೆ ಅದಕ್ಕೆ ಏನ್ ಮಾಡುತ್ತೆ, ಆ ಕೇಸನ್ನ ತಗೊಂಡೋದಕ್ಕೆ ರಿಸಾಲ್ವ್ ಮಾಡ್ತವೆ. ಹಾಗಾಗಿ ಈ ಪ್ರೊಹಿಬಿಷನ್ ಇದೆಯಲ್ಲ, ಇದೇನಂದ್ರೆ ಬರೇ ಪ್ರಿವೆಂಟಿವ್ ಅಂತ ಕರಿತೀವಿ. ಇದೇನ್ ಮಾಡುತ್ತೆ, ಬರೀ ಸ್ಟಾಪ್ ಮಾಡುತ್ತೆ. ಆದ್ರೆ ಸೆರ್ಷೂರ್ ಇದೆಯಲ್ಲ, ಇದು ಪ್ರಿವೆಂಟಿವ್ ಆಗಿದೆ, ಜೊತೆಗೆ ಕ್ಯೂರೇಟಿವ್ ಕೂಡ ಆಗಿದೆ. ಅಂದ್ರೆ ಅವಾಗ ಅದಕ್ಕೆ ಏನ್ ಮಾಡುತ್ತೆ, ಸೊಲ್ಯೂಷನ್ ಕೂಡ ಕೊಡುತ್ತೆ. ಅಲ್ಲಿ ಯಾವ್ದಲ್ಲಿ ಸೆರ್ಷೂರ್ ಅಂತ. ಅರ್ಥ ಆಯ್ತಾ? ಪ್ರೊಹಿಬಿಷನ್ ಓನ್ಲಿ ಪ್ರಿವೆಂಟ್, ಸ್ಟಾಪ್ ಮಾಡುತ್ತೆ, ಸ್ಟಾಪ್ ಮಾಡಿದ್ರೆ ಅಷ್ಟೇ ಕೆಲಸ. ಅದನ್ನು ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಸೆರ್ಷೂರ್ ಇದೆಯಲ್ಲ, ಅದು ಸ್ಟಾಪ್ ಮಾಡಿ ಏನ್ ಮಾಡುತ್ತೆ, ಅದಕ್ಕೆ ಒಂದು ಅಗೇನ್ ಸೊಲ್ಯೂಷನ್ ಕೂಡ ಕೊಡುತ್ತೆ. ಹಾಗಾಗಿ ಸೆರ್ಷೂರ್ ಈಸ್ ಎ ಬೋತ್ ಪ್ಯೂರೇಟಿವ್ ಆಗಿದೆ, ಪ್ರಿವೆಂಟಿವ್ ಆಗಿದೆ, ಆಸ್ ವೆಲ್ ಆಸ್ ಕ್ಯೂರೇಟಿವ್ ಆಗಿದೆ ಅಂತ ಕರೀತಾರೆ. ಸೊ ಹಾಗಾಗಿ ಈ ಎರಡು ಸೆರ್ಷೂರಾರಿ ಮತ್ತೆ ಅಂದ್ರೆ ಪ್ರತಿಬಂಧಕಾಜ್ಞೆ ಮತ್ತೆ ಸೆರ್ಷೂರ್ ಇದೆಯಲ್ಲ, ಇವುಗಳನ್ನ ಕೇವಲ ಜುಡಿಷಿಯಲ್ ಆಫೀಸ್ಗಳ ಜುಡಿಷಿಯಲ್ ಒಂದು ಅದ್ರ ಮೇಲ್ಗಡೆ ಮಾತ್ರನೇ ಇಶ್ಯೂ ಮಾಡಬಹುದು. ಅದರ್ ದೆನ್ ಜುಡಿಷಿಯರ್ಲಿ ಇವೆರಡು ಕೂಡ ಯಾವುದೇ ರಿಟ್ಸ್ಗಳನ್ನ ಇಶ್ಯೂ ಮಾಡಂಗಿಲ್ಲ. ಗೊತ್ತಿರಬೇಕಾಗುತ್ತೆ, ಒಂದು ಪ್ರತಿಬಂಧಕಾಜ್ಞೆ, ಇನ್ನೊಂದು ಸೆರ್ಷೂರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಎಸ್. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ, ಕೋ ವಾರೆಂಟ್ ಅಂತ ಕರಿತೀವಿ. ಕೋವಾರೆಂಟ್ ಅಂತ ಕರೀತಾರೆ. ಹೌದಾ? ಇದೇನಾಗುತ್ತೆ ಅಂದ್ರೆ ನೋಡಿ, ಆಕ್ಚುಲಿ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನ ಪಡೆದುಕೊಂಡು ಅದನ್ನ ತೆರವುಗೊಳಿಸುವಂತೆ ನಾವು ನ್ಯಾಯಾಲಯ ವ್ಯಕ್ತಿಗೆ ನೀಡುವ ಆದೇಶಕ್ಕೆ ಅಂತ ಕರಿತೀವಿ, ಅಂದ್ರೆ ಕೋವಾರೆಂಟ್ ಅಂತ ಕರೀತಾರೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಎಸ್, ಸೊ ಇಲ್ಲಿ ಅಂದ್ರೆ ಇಬ್ಬರು ವ್ಯಕ್ತಿ ಫ್ರೆಂಡ್ಸ್ ಇದಾರೆ. ಹೌದಾ? ಎ ಅಂತ ಫ್ರೆಂಡ್ಸ್ ಇದ್ದಾನೆ, ಇನ್ನೊಬ್ರು ಬಿ ಅಂತ ಫ್ರೆಂಡ್ಸ್ ಇದ್ದಾರೆ. ಇವರಿಬ್ಬರು ಏನ್ ಮಾಡ್ತಾರೆ ಅಂದ್ರೆ ಒಂದೇ ಕಡೆ SLC ಮುಗಿಸ್ತಾರೆ, SLC ಓದ್ತಾ ಹೋಗ್ತಾರೆ. ಆದ್ರೆ ಏನಾಗ್ತಾನೆ, SLC ಅಲ್ಲಿ ಎ ಫೇಲ್ ಆಗ್ತಾನೆ, ಬಿ ಪಾಸ್ ಆಗ್ತಾನೆ. ಏನಾಗ್ತಾನೆ, SLC ಅಲ್ಲಿ ಎ ಪಾಸ್ ಆಗ್ತಾನೆ, ಸೊ ಬಿ ಪಾಸ್, ಎ ಫೇಲ್ ಆಗ್ತಾನೆ, ಬಿ ಪಾಸ್ ಆಗ್ತಾನೆ. ಹೌದಾ? ನೆಕ್ಸ್ಟ್ ಏನಂದ್ರೆ ಒಂದು 5 ಇಯರ್ಸ್ ಬಿಟ್ಟು ಅಥವಾ 8 ಇಯರ್ಸ್ ಬಿಟ್ಟು ಅನ್ಕೊಂಡು ಏನಾಗುತ್ತೆ, ಬಿ ಏನ್ ಮಾಡ್ತಾನೆ ಅಂದ್ರೆ ಆಕ್ಚುಲಿ ತಹಸೀಲ್ ಆಫೀಸ್ಗೆ ಹೋಗ್ತಾನೆ. ಬಿ ಏನ್ ಮಾಡ್ತಾನೆ, ಇಲ್ಲಿರುವಂತ ತಮ್ಮ ಒಂದು ನಿಯರ್ ಇರುವಂತ ತಹಸೀಲ್ ಆಫೀಸ್ಗೆ ಹೋಗ್ತಾನೆ. ಆವಾಗ ಅಂದ್ರೆ ಎ ಏನ್ ಮಾಡ್ತಿರ್ತಾನೆ, ಆಕ್ಚುಲಿ ಎ ಆ ಒಂದು ತಹಸೀಲ್ ಆಫೀಸ್ ಅಲ್ಲಿ FDI ಕೆಲಸ ಮಾಡ್ತಿರ್ತಾನೆ. ಏನಾಗಿರ್ತಾನೆ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಬಿ ಕನ್ಫ್ಯೂಷನ್ ಅಂದ್ರೆ ಆಕ್ಚುಲಿ ಏನು ಏನ್ ಮಾಡಿದಾನೆ, ಆಲ್ರೆಡಿ SLC ಫೇಲ್ ಆಗಿದ್ದಾನೆ. ಫೇಲ್ ಆಗಿ ಏನಂದ್ರೆ ಆಕ್ಚುಲಿ ಅವ್ನು ಅಲ್ಲಿಗೆ ಎಜುಕೇಶನ್ ಸ್ಟಾಪ್ ಮಾಡಿದ್ದಾನೆ. ಹಾಗಾದ್ರೆ FDI ಆಗ್ಬೇಕಾದ್ರೆ ಏನ್ ಬೇಕು, ಕಾಮನ್ ಆಗಿ ಡಿಗ್ರಿ ಬೇಕು. ಹೌದಾ? ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಕನ್ನಡದಲ್ಲಿ
FDA ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ಆತ ಏನಾಗಬೇಕು, ಮಿನಿಮಮ್ ಕ್ವಾಲಿಫಿಕೇಶನ್ ಡಿಗ್ರಿ ಮುಗಿದಿರಬೇಕು. ಆದ್ರೆ ಎ ವ್ಯಕ್ತಿ ಮುಗಿಸಿಲ್ಲ ಅಂದ್ರೆ ಆತ ಏನ್ ಮಾಡಿದಾನೆ, ಆ ಕೆಲಸವನ್ನ ಇಲ್ಲಿಗಲ್ ಆಗಿ ತಗೊಂಡಿದ್ದಾನೆ ಅಂತ ಅರ್ಥ. ಅಂದ್ರೆ ಸೊ ಏನಾಗುತ್ತೆ, ಅವಾಗ ಏನ್ ಮಾಡ್ಬೋದು ನಾವು, ಏನ್ ಮಾಡ್ಬೋದು ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಅಪ್ರೋಚ್ ಮಾಡಬಹುದು ಅಂಡರ್ ದ ಕೋ ವಾರೆಂಟೋ. ಯಾಕಂದ್ರೆ ಎ ವ್ಯಕ್ತಿ ಇದಲ್ಲ, ಆತ FD ಆಗ್ಲಿಕ್ಕೆ ಆತನಿಗೆ ಯಾವುದೇ ರೀತಿಯ ಒಂದು ಅರ್ಹತೆ ಇಲ್ಲ. ಯಾಕಂದ್ರೆ ಈಸ್ ನಾಟ್ ಪಾಸ್ಡ್ ಅಥವಾ ಕಂಪ್ಲೀಟೆಡ್ ಎ ಡಿಗ್ರಿ. ಆ ಕಾರಣಕ್ಕಾಗಿ ಆತ ಏನ್ ಮಾಡಿದಾನೆ, ಅದನ್ನ ಕಾನೂನು ಬಹಿರವಾಗಿ ಆ ಒಂದು ಸ್ಥಾನವನ್ನ ಆಕ್ಯುಪೈ ಮಾಡ್ಕೊಂಡಿದ್ದಾನೆ ಅಂತ ಏನ್ ಮಾಡ್ಬೋದು, ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದು. ಅವಾಗ ಏನ್ ಮಾಡುತ್ತೆ, ಕೋರೆಂಟ್ ಮುಖಾಂತರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನ್ ಮಾಡುತ್ತೆ, ಆ ವ್ಯಕ್ತಿಯನ್ನ ಆ ಒಂದು ಹುದ್ದೆಯಿಂದ ತೆಗೆದುಹಾಕುತ್ತೆ. ದಟ್ ಈಸ್ ಕಾಲ್ಡ್ ದ ಕೋ ವಾರೆಂಟೋ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಈ 5 ರಿಟ್ಸ್ಗಳು ನಿಮಗೆ ಗೊತ್ತಿರಬೇಕಾಗುತ್ತೆ. ಒನ್ಸ್ ಅಗೇನ್ ಸೊ ನೋಡಿ, ಹೌದಾ, ಬಂದಿ ಪ್ರತ್ಯಕ್ಷೀಕರಣ ಅಂದ್ರೆ ABS ಕಾರ್ಪಸ್ ಅಂತ. ಇದನ್ನ ಕೇವಲ ಏನ್ ಮಾಡ್ಬೋದು, ಸೊ ಇದನ್ನ ಬೋತ್ ಪಬ್ಲಿಕ್ ಪರ್ಸನ್ ಮೇಲ್ಗಡೆ ಹಾಕ್ಬಹುದು, ಅದೇ ರೀತಿ ಪ್ರೈವೇಟ್ ಪರ್ಸನ್ ಮೇಲ್ಗಡೆ ಕೂಡ ಹಾಕ್ಬಹುದು. ಅದೇ ರೀತಿ ಪರಮಾದೇಶ ಮ್ಯಾಂಡಮಸ್ ಇದೆಯಲ್ಲ, ಇದೇನಂದ್ರೆ ಕೇವಲ ಪಬ್ಲಿಕ್ ಅಥಾರಿಟಿ ಮೇಲ್ಗಡೆ ಮಾತ್ರನೇ ಈ ಒಂದು ರಿಟ್ಸ್ ಅನ್ನ ಇಶ್ಯೂ ಮಾಡಬಹುದು. ಅದೇ ರೀತಿ ಈ ಸೆರ್ಷಿಯರಿ ಮತ್ತೆ ಪ್ರೊಹಿಬಿಷನ್ ಇದೆಯಲ್ಲ, ಇವುಗಳನ್ನ ಕೇವಲ ಜುಡಿಷಿಯಲ್ ಆಫೀಸ್ಗಳು ಅಂದ್ರೆ ಕೇವಲ ನ್ಯಾಯಾಧೀಕರಣ ಇರುವಂತ, ಫಾರ್ ಎಕ್ಸಾಂಪಲ್ ಟ್ರಿಬ್ಯುನಲ್ಸ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಬೋದು, ಈ ಮಾತ್ರನೇ ಇಲ್ಲಿ ಇಶ್ಯೂ ಮಾಡಬಹುದು. ಅದೇ ರೀತಿ ಈ ಪ್ರೊಹಿಬಿಷನ್ ಇದೆಯಲ್ಲ, ಸಾರಿ ಕೋವಾರೆಂಟ್ ಇದೆಯಲ್ಲ, ಇದು ಯಾವ್ದಾದ್ರು ವ್ಯಕ್ತಿ ಇಲ್ಲಿಗಲ್ ಆಗಿ ತಗೊಂಡಿದ್ದು, ಅದು ಕೂಡ ಇದು ಓನ್ಲಿ ಅಪ್ಲಿಕಬಲ್ ಟು ದ ಪಬ್ಲಿಕ್ ಅಥಾರಿಟಿ. ಹಾಗೆ ಇದು ಬರೀ ಸಾರ್ವಜನಿಕ ಒಂದು ಹುದ್ದೆಗೆ ಮಾತ್ರನೇ ಅಪ್ಲಿಕಬಲ್ ಆಗುತ್ತೆ, ಕೋವಾರೆಂಟ್ ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ಇವುಗಳಾಗಿದ್ವು ಎಲ್ಲ ರಿಟ್ಸ್ ಅಂತ. ಸೊ ಇದ್ರ ಬಗ್ಗೆ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ದಟ್ಸ್ ಇಟ್ ಅಂತ. ಓಕೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.